ಮ್ಯಾಲೆ ಹತ್ತಿ ಟಿಕೆಟ್ ತಗೊಂಡು ಇಲ್ಲಿ ನೋಡ್ರಿ ಶರ್ಟೆಲ್ಲ ಹರ್ಕೊಂಡು ಸಿನಿಮಾ ನೋಡಿದ್ದೀವಿ ಸರ್. ಅಲ್ಲಲ್ಲ, ಶರ್ಟೆಲ್ಲ ಹರ್ಕೊಂಡು ಸಿನಿಮಾ ನೋಡಿದ್ವಿ ಸರ್. ಜನ್ಮದ ನೋಡಿ ಸಿನಿಮಾ ಅವ್ರದ್ದು ಸ್ವಾತಿ ಮುತ್ತು ಮೂವಿಲಿ ಅವ್ರ ಆ್ಯಕ್ಟಿಂಗು ಎಲ್ಲ ನೋಡಿ ನಾನು ಅವರ ಅಪ್ಪಟ ಅಭಿಮಾನಿ ಆಗಿದ್ದು ಸರ್. ಒಂದು ರೀತಿಲಿ ನನಗೆ ಅವ್ರ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಕತೆ ಪ್ರಾರಂಭ ಮಾಡಿದ್ವಿ, ಚಳ್ಳಕೆರೆಯಲ್ಲಿ ಸ್ಟಾರ್ಟ್ ಆಯಿತು ಸಿನಿಮಾ. ಇದು ಚಳ್ಳಕೆರೆಯಲ್ಲಿ ಸುಮಾರು 18-19 ದಿವಸ ನನ್ನ ಕ್ಯಾರೆಕ್ಟರ್ ಮೂಲಕ ಒಂದು ತಂದೆ ಮಗಳು ಬಾಂಧವ್ಯ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಸಂವಿಧಾನ ಅಂತ ಬಂದರೆ ಅಥವಾ ಏನಾದರೂ ರೂಲ್ಸ್ ಅಂತ ಬಂದರೆ ಯೂತ್ಸ್ಗಳಿಗೆ ಬೇಗ ಕನೆಕ್ಟ್ ಆಗುತ್ತೆ. ಈಗ ವಿಜಯ್ ಸರ್ ಮಾತ್ರ ಅಲ್ಲ, ವಿಜಯ್ ಸರ್, ಸತೀಶ್ ಸರ್ ಆಗಿರ್ಬೋದು, ಡಾಲಿ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಟ್ರೈಲರನ್ನು ನೋಡಿ ಒಂದೊಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ನಮ್ಮ ದುನಿಯಾ ವಿಜಿ ಬಂದ್ರದ್ದು ನಮಗಂತೂ ಸೌಭಾಗ್ಯ. ಸತೀಶ್ ನೀನಾಸಮ್ ಅವ್ರ ಬ್ರದರ್ ಬಂದರು ಸೌಭಾಗ್ಯ. ಡಾಲಿ ಧನಂಜಯ್ ಸರ್ ಬಂದ್ರಂತೂ ನಮಗೆ ಸೌಭಾಗ್ಯ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಡಿಸೆಂಬರ್ 6ಕ್ಕೆ ರಾಜ್ಯಾದ್ಯಂತ ಕನ್ನಡದ ಅತ್ಯಂತ ಶ್ರೇಷ್ಠ ಸಿನಿಮಾ ಅಂತಲೇ ತುಂಬ ಪ್ರಸಿದ್ಧಿಯನ್ನು ಪಡೆದಂತಹ ಧೀರ ಭಗತ್ ರಾಯ್ ಬಿಡುಗಡೆ ಆಗ್ತಿದೆ. ಸಿನಿಮಾದ ಸಹ ನಿರ್ಮಾಪಕರು ಮತ್ತು ನಟಿ ನಮ್ಮ ಜೊತೆ ಇದ್ದಾರೆ. ನಯನ, ಕಾರ್ಯಕ್ರಮಕ್ಕೆ ಸ್ವಾಗತ. ಕರಿಯಪ್ಪ ಎಸ್ ಪಾಲವನಹಳ್ಳಿ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಡಿಸೆಂಬರ್ 6 ಇನ್ನೇನು ಬಂದ್ಬಿಡ್ತು, ಮುಂದಿನ ವಾರ. ಹೌದು ಸರ್, ಹೌದು. ಸಿಕ್ಕಾಪಟ್ಟೆ ಇಂಟರ್ವ್ಯೂಗಳು, ಮೇಲಾಗಿ ಆ ಎನರ್ಜಿ ಕಮ್ಮಿ ಆಗಿಲ್ಲ. ಸಹ ನಿರ್ಮಾಪಕರಾಗಿ ಅನಿಸಿರುತ್ತೆ, ಇಷ್ಟೆಲ್ಲ ಕಷ್ಟಪಡಬೇಕಾ, ಇಷ್ಟೆಲ್ಲ ಶ್ರಮ ಹಾಕಿ ಪ್ರಮೋಷನ್ ಮಾಡಬೇಕಾ, ಸಿನಿಮಾನ ರೀಚ್ ಮಾಡಿಸ್ಬೇಕಾ ಅಂತ. ಆ ಇಡೀ ಪ್ರೋಸೆಸ್ಸನ್ನು ನೋಡಿದಾಗ ಕರಿಯಪ್ಪ ಅವ್ರು ಏನೆಲ್ಲ ಕಲಿತರು ಅಂತ ಭಾಳ ಅದ್ಭುತ ವಿಚಾರಗಳು ಕಲ್ತ್ಕೊಂಡಿದ್ದೀನಿ ಸರ್. ಇದರಲ್ಲಿ ಒಂದು ಏನಂತಂದರೆ, ನಾವು ರಿಯಲ್ ಲೈಫಾಗಿರೋಂಥ ವಿಚಾರನೇ ಬೇರೆ, ಇಲ್ಲಿ ಸಿನಿಮಾ ರಂಗಕ್ಕೆ ಬಂದಾಗ ಇರೋಂಥ ವಿಚಾರಗಳೇ ಬೇರೆ ಆಗ್ತವೆ. ಯಾಕಂತಂದರೆ ಭಾಳಷ್ಟು ಒಳ್ಳೊಳ್ಳೆ ವಿಚಾರಗಳು ಕಲ್ತ್ಕೊಂಡಿದ್ದೀನಿ. ಈ ನಟರು ಇದ್ದಾರಲ್ಲ, ಆ್ಯಕ್ಟಿಂಗ್ ಮಾಡೋದು, ಅವ್ರು ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತಾರೆ, ಏನು ನಮ್ಮ ಡೈರೆಕ್ಟರ್ ಇದ್ದಾರೆ ಯಾವ ರೀತಿ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ, ಯಾವ ರೀತಿ ಮಾತಾಡಿಸ್ತಾರೆ, ಎಲ್ಲ ವಿಚಾರದಲ್ಲಿ. ಇದೊಂದೇ ವಿಚಾರ ಅಂತಲ್ಲ, ನಟನೆ ಮಾಡೋಂಥ ಒಂದು ವಿಚಾರ ಅಂತಲ್ಲ ಸರ್, ಎಲ್ಲ ವಿಚಾರದಾಗ ತುಂಬ ವಿಚಾರಗಳು ನಾನು ಕಲ್ತ್ಕೊಂಡಿದ್ದೀನಿ ಈ ಸಿನಿಮಾದಿಂದ. ಯಾವುದೋ ಒಂದು ಸಿನಿಮಾ ನೋಡಿ ಬಂದಮೇಲೆ ಗುರು ಸಿನಿಮಾ ಪರವಾಗಿಲ್ಲ, ಓಕೆ ಅನ್ನೋ ಮೈಂಡ್ಸೆಟ್ ಹೋಗ್ಬಿಡ್ತಲ್ಲ ಈಗ. ಅದು ಮುಂಚೆ ಇತ್ತು ಸರ್. ಅದು ನಾವು ಖುದ್ದಾಗಿ ಹೋಗಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ಯಾವುದೋ ಒಂದು ಫಿಲಮ್ ನೋಡಿದಾಗ ಸಿನಿಮಾ ಹಿಂಗಿದೆಯಾ ಅಂತಂದು. ಆದರೆ ಸಿನಿಮಾದಿಂದ ಬಂದಾಗ ನಿಜ ಲೈಫಲ್ಲಿ ನಾವು ಸಿನಿಮಾ ಒಳಗೆ ಬಂದಾಗ ಹಿಂಗಿದೆಯಾ, ಇದೆಲ್ಲ ಈ ರೀತಿ ಆಗ್ತಿದೆಯಾ, ಏನಪ್ಪ ಇಷ್ಟು ಅಂತಂತ ಅಂದ್ಕೊಂಡು ಇದೆಲ್ಲ ತಿಳ್ಕೊಬೇಕಲ್ಲ ಸರ್. ಭಾಳ ಒಳ್ಳೆ ವಿಚಾರ. ಮೇಲಾಗಿ ನಿಮಗೆ ಅಭಿನಂದನೆಗಳು. ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ನಿರ್ಮಾಪಕರಿಲ್ಲ ಸಿನಿಮಾಗಳಾಗೋದಿಲ್ಲ. ನೀವು ಸಹ ನಿರ್ಮಾಪಕರಂದರೆ ನೀವು ಕೂಡ ನಿರ್ಮಾಪಕ ಸ್ಥಾನದಲ್ಲಿ ನಿಂತ್ಕೋತೀರಿ. ಅಣ್ಣ ಅವರು ನಿರ್ಮಾಪಕರು ಅನ್ನದಾತರಂತಾರೆ, ನಾವು ಅವರನ್ನು ನೆನೆಸ್ಕೊಳ್ತಾ. ನಯನ, ನೀವು ಬೇಸಿಕಲಿ ಆ್ಯಂಕರಿಂಗ್ ಮಾಡ್ತೀರಿ, ಸಿಂಗರು, ಡ್ಯಾನ್ಸರು, ಮಾಡಲಿಂಗು ಎಲ್ಲವೂ. ಅದು ಹೆಂಗಮ್ಮ ಸಾಧ್ಯ? ಅಂದರೆ ನನಗೆ ಈ ಆ್ಯಂಕರಿಂಗ್ ಮತ್ತು ಆ್ಯಕ್ಟಿಂಗ್ ಫೀಲ್ಡ್ ತುಂಬ ಇಷ್ಟ ಸರ್. ನಾನು ಮೂಲತಃ ಶೃಂಗೇರಿಯವಳು. ಹಳ್ಳಿ, ನಮ್ಮದು ಶೃಂಗೇರಿ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ, ಹಳ್ಳಿ ಅಂತ. ಹಳ್ಳಿ ಸೈಡೆಲ್ಲ ಇದಕ್ಕೆ ಬಿಡೋದೆಲ್ಲ ಸ್ವಲ್ಪ ಕಷ್ಟ. ಆ್ಯಂಡ್ ನಮ್ಮ ಮೈಂಡ್ ಸೆಟ್ ಇರುತ್ತೆ, ನಮಗಲ್ಲ ಇದು, ಹಳ್ಳಿಯವರಿಗಲ್ಲ, ಪೇಟೆಯವರಿಗಿದು ಅಂತ. ಬಟ್ ನನಗೆ ಅವಾಗಿಂದನೂ ಈವನ್ ಸಣ್ಣಲ್ಲಿಂದನೂ ಒಂಥರ ಸಾಂಗಲ್ಲಾಗಿರ್ಬೋದು, ಡ್ಯಾನ್ಸಲ್ಲಾಗಿರ್ಬೋದು, ಆ್ಯಕ್ಟಿಂಗಲ್ಲಾಗಿರ್ಬೋದು ಒಂಥರ ಅದೇನಂತ ಗೊತ್ತಿಲ್ಲ, ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಸೊ ಟ್ರೈ ಮಾಡ್ತಿದ್ದೆ. ಒಂದು ಪ್ರೊಫೆಷ್ನಲ್ ಸಿಂಗರ್ ಅಂತಲ್ಲ, ನಾನಾಗೆ ಕಲ್ತಿದ್ದು. ಸಾಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಯಾವುದೇ ಕ್ಲಾಸಸ್ಸಿಗೆ ಹೋಗಿಲ್ಲ. ನನಗೆ ಕಲಿತು ಹಾಡ್ತೀನಿ ಒಂದು ಲೆವೆಲ್ಲಿಗೆ, ಆ್ಯಂಡ್ ಡ್ಯಾನ್ಸ್ ಮಾಡ್ತೀನಿ. ಮನೆ ಹತ್ರ ಇರೋ ಸ್ವಲ್ಪ ಜನ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಆ್ಯಂಡ್ ಅದ್ರ ಜೊತೆ ರೀಸೆಂಟಾಗಿ ನಾನು ಮಾಡಲಿಂಗ್ ಸ್ಟಾರ್ಟ್ ಮಾಡಿದ್ದು. ಈ ಮೂವಿ ಮಾಡುವ ಟೈಮಲ್ಲೇ ಫಸ್ಟು ನನಗೆ ಆಪರ್ಚುನಿಟಿ ಅಂತ ಸಿಕ್ಕಿದ್ದೆ ನಮ್ಮ ಧೀರ ಭಗತ್ ರಾಯ್ ಮೂವಿ. ಇದು ನನ್ನ ಈ ಒಂದು ಸಾಧನೆಗೆ ಹಾದಿಗೆ ಒಂದು ಮೈಲುಗಲ್ಲು ಅಂತಲೇ ಹೇಳ್ಬೋದು ನಮ್ಮ ಮೂವಿನ. ಇದರಿಂದ ನನಗೆ ಒಂದು ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಮಾಡಲಿಂಗ್ ಮಾಡ್ತಿದ್ದೀನಿ. ಇವಾಗ ಸದ್ಯಕ್ಕೆಲ್ಲ ಮ್ಯಾನೇಜ್ ಮಾಡ್ತಿದ್ದೀನಿ ಸರ್, ಮುಂದೆ ಗೊತ್ತಿಲ್ಲ. ಭಾಳ ಅದ್ಭುತವಾಗಿ ಆಡ್ತಾರೆ ಸರ್ ಸಾಂಗ್. ಒಂದು ಹಾಡು ಸುಮ್ಮನೆ ಒಂದು ಲೈನ್ ಆಡಿ ನೋಡೋಣ, ಅಣ್ಣವ್ರದ್ದು ಯಾವ್ದಾರು ಒಂದು, ಅಂದರೆ ಎನರ್ಜಿ ಬರಲಿ ಅಂತ. ಕೇಳ ಮಾಧೇವ ಮನ್ಸನ ಜೀವ ನೀ ನುಡಿಸಿ ಆಡಾಕ, ನೀ ನುಡಿಸಿ ಆಡಾಕ ಡಮರು ಆಗ್ಯಾವ, ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ತುಂಬ ಚೆನ್ನಾಗಿದೆ, ಭಾಳಷ್ಟು ಚೆನ್ನಾಗಿ. ವೆರಿ ನೈಸ್. ನಿಮ್ಮ ಮುಂದಿನ ಸಿನಿಮಾಗಳಲ್ಲಿ ಇವ್ರೊಂದು ಅವಕಾಶನ ಕೊಡಿ, ಒಳ್ಳೆ ಒಂದು ಹಾಡು ಕೂಡ ಒಂದು ಹಾಡಲಿ ಇವರು. ನಯನ ಒಳ್ಳೆ ಅದ್ಭುತವಾಗಿ ಆಡ್ತಾರಂತಂದ್ರೆ ಅವಕಾಶ ಕೊಡೋಂಥದ್ದು ಕೊಡೋಣ.
ಯೂಶಲಿ ನಿರ್ಮಾಪಕರು ಅಂತಂದಾಗ ನಾನು ಮಾಡೋವಂಥ ಸಿನಿಮಾ ಯಾವ ಥರದ ಸಿನಿಮಾ ಅನ್ನೋಂಥ ಪ್ರಶ್ನೆ ಫಸ್ಟ್ ಬರುತ್ತೆ. ಅಂದರೆ ಕಮರ್ಷಿಯಲ್ ಸಿನಿಮಾನೋ, ರೊಮ್ಯಾಂಟಿಕ್ ಲವ್ ಸ್ಟೋರಿನೋ. ಬಟ್ ನಿಮ್ಮ ನಿರ್ದೇಶಕರು ಆಯ್ಕೆ ಮಾಡ್ಕೊಂಡಂಥ ಕತೆ ತುಂಬ ಗಟ್ಟಿಯಾದಂಥ ಕತೆ, ಅದು ಸಮಾನತೆ ಸಾರುವಂಥ ಕತೆ, ಅಂಬೇಡ್ಕರ್ ಅವರನ್ನು ತುಂಬ ದೊಡ್ಡ ಮಟ್ಟಕ್ಕೆ ಗೌರವಿಸುವಂಥ ಕತೆ. ಈ ಕತೆ ಸಿನಿಮಾ ಮಾಡುವಂತಹ ಪ್ರಕ್ರಿಯೆ ನಿರ್ಮಾಪಕರಾದ ಕರಿಯಪ್ಪ ಎಷ್ಟು ಇಂಟರ್ನಲ್ ಪವರ್ ಕೊಡ್ತು? ನಮ್ಮ ಕರ್ಣನ್ ಭಾಳ ಕಷ್ಟದ ಹಾದಿಯಲ್ಲಿ ಬಂದಿರೋಂಥ ಒಂದು ಸಿನಿಮಾ ಇದು. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಎಲ್ಲ ಕಷ್ಟದ ಹಾದಿಯಲ್ಲಿ ಬಂದಂಥ ಒಂದು ಸಿನಿಮಾ ಇದು. ಕರ್ಣನ್ ಅವರು ಬಂದು ನಮಗೆ ಇದನ್ನು ಕೇಳಿಕೊಂಡಾಗ, ನಾನು ಮೊದಲನೇದಾಗ ಆ್ಯಕ್ಟಿಂಗ್ ಅಂತ ನಾನು ಸಿನಿಮಾನ ಇದು ಮಾಡ್ಬೇಕು, ಆ್ಯಕ್ಟಿಂಗ್ ವಿತ್ತು ಪ್ರೊಡ್ಯೂಸ್ ಮಾಡಬೇಕು ಅಂತಂದು ಬಂದನು. ನಮ್ಮ ಪ್ರವೀಣ್ ಗೌಡ್ರು ಇದ್ದಾರೆ, ಪ್ರವೀಣ್ ಗೌಡ್ರು ಪ್ರವೀಣ್ ಗೌಡ್ರು ಸಹ ಪಾಪ ಆ್ಯಕ್ಟಿಂಗಲ್ಲಿ ಅಂತಲೇ ಬಂದರು. ಆ್ಯಕ್ಟಿಂಗಲ್ಲೂ ಬಂದರು. ಆದರೆ ಎಲ್ಲರೂ ಕುತ್ಕೊಂಡು ಈ ಸಿನಿಮಾ ಒಂದು ಸಾರಿ ಹೇಳಿದ್ರು ಅವ್ನ ಕಂಟೆಂಟು, ಈ ಕಂಟೆಂಟು ಯಾವ ಥರ ಅದ್ಭುತವಾದ ಕಂಟೆಂಟು ಅಂತಂತಂದರೆ ರಿಯಲ್ ಲೈಫಲ್ಲಿ ನಡೆದಿರೋಂಥ ಒಂದು ಘಟನೆಯನ್ನು ತಿರುಗಾ ಹೇಳೋದಿದೆಯಲ್ಲ, ಸಮಾಜಕ್ಕೆ ಸಾರೋದಿದೆಯಲ್ಲ, ಅದು ಭಾಳಷ್ಟು ಅದ್ಭುತವಾದಂಥ ಒಂದು ಕತೆ ಅದು. ಯಾಕೆಂತಂದ್ರೆ ನಾವು ನಿಜ ಜೀವನದಲ್ಲಿ ಹೋರಾಟಗಾರರು, ಸಂಘಟನೆ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಪ್ರತಿಯೊಂದು ಇದರಲ್ಲೂ ಸಹ ನಾವು ಇದ್ದೀವಿ. ಈಗ ಹೋರಾಟ ಎಲ್ಲ ಜಿಲ್ಲೆ, ತಾಲೂಕು, ಸ್ಟೇಟಲ್ಲೂ ಸಹ ಹೋರಾಟಗಳು ಮಾಡಿದಾಗ, ಯಾವುದಾದ್ರೂ ಒಂದು ಅನ್ಯಾಯ ನಡೆದಾಗ ಆ ಹೋರಾಟಗಳಿಗೆ ಭಾಗಿಯಾಗ್ತೀವಿ, ಕುತ್ಕೊಂತೀವಿ. ಅಲ್ಲಿರೋಂಥ ಘಟನೆಗಳು ಏನನ್ನೋದು ನಾವು ಕಣ್ಣಾರೆ ನೋಡಿದ್ದೀವಿ. ಅವನು ಈ ಸಿನಿಮಾ ಅಂತ ಹೇಳಿದಾಗ, ನಮ್ಮ ಕರ್ಣನ್ ಹೇಳ್ದಂಥ ಸಿನಿಮಾ ಹೇಳಿದಾಗ ನಮಗೆ ಒಂಥರ ಮೈಕೂದಲು ಜುಮ್ ಅಂತು. ಈ ಥರ ಹಿಂಗಿದೆ ಕತೆ, ನೈಜ ಜೀವನದಲ್ಲಿ ನಡೆದಂಥ ಒಂದು ಕಥೆನ ಇದು, ಈ ಥರ ಹಿಂಗಿದೆ, ಅದನ್ನು ಎಲ್ಲ ಪ್ರೇಕ್ಷಕರಿಗೆ ತೋರಿಸ್ಬೇಕು, ಇದನ್ನು ಯಾವುದೇ ಕಾರಣಕ್ಕೆ ಇದು ಮಾಡೋದು ಬೇಡ, ಇದನ್ನು ಮಾಡೋಣ ಅಂತಂದಾಗ ಅವಾಗಿದ್ದು ನನಗೆ ನೀನು ವಿಲನ್ ರೋಲ್ ಮಾಡು, ಈ ಥರ ಹಿಂಗಿದೆ ಅಂತಂದಾಗ ನನಗೆ ವಿಲನ್ ರೋಲ್ ಒಪ್ಪಿದ್ಮೇಲೆ ನನಗೆ ಅದು ಯಾಕೆ ಸೂಟಬಲ್ ಆಗಲಿಲ್ಲ. ನನಗೆ ಸೂಟಬಲ್ ಆಗಲಿಲ್ಲ. ಶರತ್ ಲವಿತಾ ಸರ್ ಅವ್ರ ಕೆಳಗಡೆ ನಾನಿದ್ದೆ. ಸೂಟಬಲ್ ಆಗಲಿಲ್ಲ, ನೀನು ಮಾಡ್ಕೊಂಡು ಹೋಗು, ಅದ್ಭುತವಾದ ಕತೆ, ಇದನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸೋಂಥ ಇದು ಬರಬಾರ್ದು, ಸನ್ನಿವೇಶ ಬರಬಾರ್ದು, ನೀನು ಮಾಡು, ನಾನು ಸಪೋರ್ಟಲ್ಲಿ ಇರ್ತೀನಿ ಅಂತಂದಾಗ ಅವಾಗಿದ್ದು ಕತೆ ಪ್ರಾರಂಭ ಮಾಡಿದ್ವಿ. ಚಳ್ಳಕೆರೆಯಲ್ಲಿ ಸ್ಟಾರ್ಟ್ ಆಯಿತು ಸಿನಿಮಾ. ಇದು ಚಳ್ಳಕೆರೆಯಲ್ಲಿ ಸುಮಾರು 18-19 ದಿವಸ ಚಳ್ಳಕೆರೆಯಲ್ಲೇ ಶೂಟ್ ಮಾಡಿದರು. ಅಲ್ಲಿರೋಂಥ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗದವರು ಎಲ್ಲರೂ ಸಹ ಸಪೋರ್ಟ್ ಮಾಡಿದ್ರು. ಇಡೀ ಚಿತ್ರದುರ್ಗ ಡಿಸ್ಟಿಕ್ಗೆ ಸಪೋರ್ಟ್ ಮಾಡಿದರು ಅವತ್ತಿನ ದಿವಸ ನಮಗೆ. ಪ್ರತಿಯೊಂದು ಭಾಳ ಹೇಳಿದ್ನಲ್ಲ ಆಗಲೇ, ಕಷ್ಟದ ಹಾದಿಯಿಂದ ಬಂದಿರೋಂಥ ಒಂದು ಸಿನಿಮಾ ಅಂತಂತಂದು ಎಲ್ಲ ರೀತಿಯಲ್ಲಿ ಏನೇನು ಇದು ಸಹಾಯ ಮಾಡಬೇಕು ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದರು. ಅದರಲ್ಲಿ ಎಸ್ಪೆಷಲಿ ನಮ್ಮ ಚಳ್ಳಕೆರೆ ರಘುಮೂರ್ತಿ ಸಾಹೇಬರು ಶಾಸಕರು ಭಾಳಷ್ಟು ಎನ್ಕರೇಜ್ ಮಾಡಿದರು, ಭಾಳಷ್ಟು ಸಪೋರ್ಟ್ ಮಾಡಿದರು. ನನ್ನ ಸಿನಿಮಾ ಅಂತಂದಂಗೆ ನಮಗೆಲ್ಲ ಭಾಳಷ್ಟು ಅದ್ಭುತವಾದ ಸಹಾಯ ಮಾಡಿದರು. ಹಂಗಾಗಿ ಮಾಡಿದಾಗ ಅದನ್ನು ಮಾಡ್ಕೊಂಡು ಬಂದಾಗ ಇದು ಪ್ರವೀಣ್ ಗೌಡ್ರು ನಾವು ಎಲ್ಲ ಸೇರಿಕೊಂಡು ಈ ಮಟ್ಟಕ್ಕೆ ಈ ದೊಡ್ಡ ರಾಜ್ಯದಾಗ ಇವತ್ತು ಮುಂದಿನ ತಿಂಗಳ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗೋಂಥದ್ದು ಕಣ್ಣು ತುಂಬ್ಕೊಂಡು ನಾವು ನೋಡ್ತಾ ಇದ್ವಿ. ಅದು ನಮಗೆ ಭಾಳ ಗ್ರೇಟ್ಫುಲಿ ಅಂತ ಅನ್ನೋದು ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಇಲ್ಲ, ತುಂಬ ಒಳ್ಳೇದಾಗಬೇಕು ನಿಮ್ಮೆಲ್ರಿಗೂ. ಯೂಶಲಿ ಅಂದರೆ ಈಗ ಹೆಂಗಾಗಿದೆ ಅಂದರೆ ಯೂಶಲಿ ಸಿನಿಮಾಗಳಂದರೆ ದೊಡ್ಡ ಹೀರೋ, ದೊಡ್ಡ ಹೀರೋಯಿನ್ನು ಆ ಥರದ್ದಿಲ್ಲ. ಈಗ ಸಿನಿಮಾ ಚೆನ್ನಾಗಿದೆ, ಸಿನಿಮಾದ ಕಂಟೆಂಟ್ ಚೆನ್ನಾಗಿದೆ ಅಂದರೆ ಒಂದಷ್ಟು ಪಬ್ಲಿಸಿಟಿ ತಾನಾಗಿ ತೆಗೆದುಕೊಳ್ಳುತ್ತೆ. ಈ ಧೀರ ಭಗತ್ ರಾಯನ ಈ ಒಂದು ಕಂಪ್ಲೀಟ್ ಆ ಪ್ರೊಸೆಸ್ ನೋಡಿದಾಗ ನಿಮಗೇನೆಲ್ಲ ಫೀಲ್ ಆಯಿತು? ಫಾರ್ ಎಕ್ಸಾಂಪಲ್ ನಿಮ್ಮ ಪಾತ್ರ ಆಗಲಿ, ನಿಮ್ಮ ಕನೆಕ್ಟಿವಿಟಿ ಆಗಲಿ, ಜನಗಳನ್ನು ಗುರು ಈ ವಿಷಯ ಇದಕ್ಕೆ ರೀಚ್ ಆಗುತ್ತೆ ಜನಗಳಿಗೆ ಅಂತ. ಮೊದಲನೇದಾಗಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು ಈ ಮೂವಿಯಲ್ಲಿ. ಒಂದೊಳ್ಳೆ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ನನ್ನ ಕ್ಯಾರೆಕ್ಟರ್ ಮೂಲಕ ಒಂದು ತಂದೆ ಮಗಳು ಬಾಂಧವ್ಯ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ನಮ್ಮ ತಂದೆ ಮಗಳು ಅಂತ ಹೇಳಿದ್ರೇ ನಮ್ಮ ತಂದೆ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಹಾಗೆ ತಂದೆ ಕಷ್ಟದಲ್ಲಿದ್ದಾಗ ಆ ಮಗಳು ತಂದೆಗೆ ಹೇಗೆ ಸಾಥಾಗಿ ನಿಲ್ತಾಳೆ ಅನ್ನೋದು ನನ್ನ ಕ್ಯಾರೆಕ್ಟರ್ ಮೂಲಕ ನೋಡ್ಬೋದು. ಒಂದು ಸ್ಟ್ರಾಂಗ್ ಗರ್ಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ನಮ್ಮ ಮೂವಿಲಿ ನೀವು ನೋಡ್ದಂಗೆ ಇರುವಂಥ ಯಾವುದೇ ಹೆಣ್ಮಗಳು ಕ್ಯಾರೆಕ್ಟ್ರು ಸಣ್ಣ ಅಂತ ಇಲ್ಲ, ಎಲ್ಲದೂ ಕೂಡ ಸ್ಟ್ರಾಂಗ್ ಅಂತ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಯಾವ ಹೆಣ್ಮಕ್ಳಾದರೂ ಸ್ಟ್ರಾಂಗಾಗಿ ನಿಲ್ಲಬೇಕು ಅನ್ನೋ ಥರ ಇದೆ. ನನ್ನ ಕ್ಯಾರೆಕ್ಟ್ರು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಕ್ಯಾರೆಕ್ಟ್ರ್ ಬಗ್ಗೆ ಹೇಳಬೇಕಂದ್ರೆ ಎಮೋಷ್ನಲ್ ಕ್ಯಾರಿ ಮಾಡಿದ್ದೀನಿ ನನ್ನ ಮೂವಿಲಿ. ಫಸ್ಟಿಗೆ ಸ್ವಲ್ಪ ಕಷ್ಟಗಳಾಯಿತು, ಯಾಕಂದರೆ ಹೊಸ ಮೂವಿ, ಸ್ವಲ್ಪ ಗೊತ್ತಿರಲಿಲ್ಲ. ಆದರೆ ಬಂದು ತುಂಬ ಕಲಿತೆ ನಾನು ಮೂವಿಯಿಂದ. ಈವನ್ ಡೈರೆಕ್ಟರ್ ಆಗಿರ್ಬೋದು, ಹೀರೋ ಸರ್ ಆಗಿರ್ಬೋದು, ತುಂಬ ಹೇಳ್ಕೊಟ್ರು, ಈ ವಿಷಯದಲ್ಲಿ ಹೀಗಿರಬೇಕು ಅನ್ನೋದೆಲ್ಲ ಹೇಳ್ಕೊಟ್ರು. ಇನ್ನು ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಮೂವಿಯಿಂದನೂ ನಾನು ತುಂಬ ಕಲಿತೆ. ಯಾಕಂದರೆ ನಾವು ಸ್ಕೂಲು ಕಾಲೇಜಲ್ಲಿ ಎಲ್ಲ ಕೇಳಿರ್ತೀವಿ, ಈ ಉಳುವವನೇ ಭೂಮಿಯ ಒಡೆಯ ಎಲ್ಲ ಜಸ್ಟ್ ಕೇಳಿ ಬಿಟ್ಟಿರ್ತೀವಿ. ಬಟ್ ನಾನು ನಿಜವಾಗ್ಲೂ ನಮ್ಮ ಮೂವಿಯಿಂದ ಅದೆಲ್ಲ ಏನು ಅಂತ ಕರೆಕ್ಟಾಗಿ ಕಲ್ತ್ಕೊಂಡೆ. ಇವನ್ ಅಟ್ರಾಸಿಟಿ ಇರ್ಬೋದು, ಉಳುವವನೇ ಭೂಮಿ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ನಾನು ನಮ್ಮ ಮೂವಿಯಿಂದ ಕರೆಕ್ಟಾಗಿ ಕಲ್ತ್ಕೊಂಡೆ.
ಇದು ಯೂತ್ಸಿಗಂತೂ ಬೇಗ ರೀಚ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಸಂವಿಧಾನ ಅಂತ ಬಂದರೆ ಅಥವಾ ಏನಾದರೂ ರೂಲ್ಸ್ ಅಂತ ಬಂದರೆ ಯೂತ್ಸ್ಗಳಿಗೆ ಬೇಗ ಕನೆಕ್ಟ್ ಆಗುತ್ತೆ. ಬಟ್ ನಮ್ಮ ಮೂವಿಲಿ ಹೇಗೆ ಅಂದರೆ ಬರೀ ಯೂತ್ಸಿಗಾದರೆ ಹೇಳಿದ ಅರ್ಥ ಆಗುತ್ತೆ. ಇವನ್ ದೊಡ್ಡವರಿಗೂ ತುಂಬ ಕಷ್ಟಕರವಾಗದೆ ಅವರಿಗೆ ಮನಸ್ಸು ಮುಟ್ಟೋ ಹಾಗೆ ಸುಲಭವಾಗಿ ಏನು ವಿಷಯ ಇದೆ ಅನ್ನೋದು ನಮ್ಮ ಮೂವಿಲಿ ಅರ್ಥ ಮಾಡಿಸ್ತೀವಿ ಅಂತಲೂ ಹೇಳ್ಬೋದು. ಸೊ ಎಲ್ಲರೂ ಬಂದು ನೋಡ್ತಾರೆ. ಈವನ್ ಟ್ರೈಲರ್ ನೋಡಿದವರಂತೂ ಮಿಸ್ ಮಾಡಲಿಕ್ಕಿಲ್ಲ, ಎಲ್ಲರೂ ಬಂದು ನೋಡ್ತಾರೆ. ಯಾಕಂದರೆ ಟ್ರೈಲರ್ ನೋಡಿದವರಿಗೆ ಗೊತ್ತಾಗಿರುತ್ತೆ ನಮ್ಮ ಮೂವಿ ಹೇಗಿದೆ, ಅದ್ರ ಕಂಟೆಂಟ್ ಹೇಗಿದೆ ಅಂತ. ಒಂದೊಳ್ಳೆ ಕಂಟೆಂಟ್ ಇದೆ. ಸೊ ಇದೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯೂಶಲಿ ಅಂದರೆ ಈ ಪ್ರಶ್ನೆ ಇಬ್ಬರಿಗೂ ಅಪ್ಲಿಕೇಬಲ್ ಆಗುತ್ತೆ. ನೈಜ ಘಟನೆ ಆಧಾರಿತ ಸಿನಿಮಾಗಳಂತಂದಾಗ ಫಾರ್ ಎಕ್ಸಾಂಪಲ್ ಕಾದಂಬರಿ ಆಧಾರಿತ ಸಿನಿಮಾಗಳು ಬರ್ತವೆ. ಈ ನೈಜ ಘಟನೆ ಸಿನಿಮಾಗಳಾದಾಗ ಜನಗಳಿಗೆ ಬೇಗ ಹತ್ತಿರ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆ ತತ್ವ ಸಿದ್ಧಾಂತಗಳನ್ನು ಒಂದು ಆಧಾರವಾಗಿ ಇಟ್ಕೊಂಡು ಒಂದು ಸಿನಿಮಾ ಮಾಡುವಂಥದ್ದು. ಅದು ಧೀರ ಭಗತ್ ರಾಯ್ ಮೂಲಕ ಒಬ್ಬ ನಾಯಕ ತನ್ನ ಸಮುದಾಯಕ್ಕೋಸ್ಕರ ಸಮಾನತೆಗೋಸ್ಕರ ಹೋರಾಡ್ತಾನೆ. ಇದೆಲ್ಲವೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾ ಮೂಲಕ ಹೇಳುವಂಥದ್ದು? ಸರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್, ಅತಿ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇಂಥ ನೈಜ ಘಟನೆ ಅಂತ ನರಗುಂದ ಹತ್ಯೆ ಇದರಲ್ಲಿ ನಡೆದಂಥ ಒಂದು ಘಟನೆ ಇದೆಯಲ್ಲ, ಆ ಘಟನೆ ಮುಚ್ಚಿ ಹೋದಂಥ ಘಟನೆಗಳ್ನ ತೆಗೆದು ತೋರಿಸೋದಿದೆಯಲ್ಲ, ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈ ಮೊದಲು ಉಳುವನೆ ಭೂಮಿಯ ಒಡೆಯ ಅಂತಂತಂದು ತೊಗೊಂಬಂದ್ರಲ್ಲ, ಆ ತೊಗೊಂಬಂದು ಸರ್ಕಾರ ತೊಗೊಂಬಂದರು. ಸರ್ಕಾರ ತೊಗೊಂಬಂದಾಗ ಆ ಸರ್ಕಾರದಿಂದ ಯಾರ್ಯಾರಿಗೆ ಏನೇನು ಲಾಭ ಆಯಿತು ಅಂತಂದ್ರೆ ಅದು ಗೊತ್ತಾಗಬೇಕಲ್ಲ ಸರ್. ಫಸ್ಟ್ ಆಫ್ ಆಲ್ ಈಗ ಯಾರು ತೊಗೊಂಡ್ರು ಭೂಮಿನ, ಯಾರಿಗೆ ಕೊಟ್ಟರು ಭೂಮಿನ, ಸರ್ಕಾರ ಮಾಡ್ತು ಉಳುವವನ ಭೂಮಿ ಒಡೆಯ ಇದು ಬಂದರು, ಯಾರಿಗೆ ಸಿಕ್ತು ಜಮೀನು ಅಂತನ್ನೋದು ಅದು ಸ್ಪಷ್ಟವಾಗಿ ಬೇಕಲ್ಲ ಸರ್. ಅವ್ರು ಏನಾಗಿದ್ದಾರೆ ಅಂತಂತ ನಮ್ಗೆ ಗೊತ್ತಾಗಬೇಕಲ್ಲ ಸರ್. ಅದಕ್ಕೆ ಈ ರೀತಿ ದೊಡ್ಡರ ಕೈಯಲ್ಲಿದ್ದಾಗ ಅದನ್ನು ಯಾವ ರೀತಿ ತೊಗೋಬೇಕು, ಯಾವ ರೀತಿ ಇದು ಮಾಡಬೇಕು ಅಂತ ಅನ್ನೋದು ಈ ಕಾನ್ಸೆಪ್ಟಲ್ಲಿ ಜನಗಳಿಗೆ ತೋರಿಸ್ಕೊಡೋಂಥದ್ದು ಇದು ಮಾಡಿದ್ದಾರೆ ಸರ್. ಇದು ಮೇಲಾಗಿ ಒಂದು ಇವೆಂಟಲ್ಲಿ ಸ್ಯಾಂಡಲ್ವುಡ್ ಸಲಗ ಭೀಮಾ ಅವ್ರು ಬರ್ತಾರೆ, ವಿಜಯ್ ಕುಮಾರ್ ಬರ್ತಾರೆ. ಅಂದರೆ ಕೆಲವು ಸಿನಿಮಾಗಳ ಜೊತೆಗೆ ನಿಲ್ಲುವಂಥದ್ದು ಕನ್ನಡದ ಪ್ರತಿಯೊಬ್ಬ ಸ್ಟಾರ್ ಮಾಡುವಂಥ ಕರ್ತವ್ಯ. ಅದು ನಿಮ್ಮ ಸಿನಿಮಾಗೆ ವಿಜಯ್ ಸರ್ ಮಾಡಿದರು. ಆ ಒಂದು ವೈಬ್ರೇಷನ್ ಇನ್ನೂ ಮೋಸ್ಟ್ಲಿ ಅದೇ ರೀತಿ ನಿಮಗೆ ಕಂಟಿನ್ಯೂ ಆಗಿದೆಯಾ? ಈಗ ವಿಜಯ್ ಸರ್ ಮಾತ್ರ ಅಲ್ಲ, ವಿಜಯ್ ಸರ್, ಸತೀಶ್ ಸರ್ ಆಗಿರ್ಬೋದು, ಡಾಲಿ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಟ್ರೈಲರನ್ನು ನೋಡಿ ಒಂದೊಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಈಗ ಅವರು ಕೊಡ್ತಾ ಇದ್ದಾರೆ ಅಂದರೆ ಅವರಿಗೆ ನಮ್ಮ ಟ್ರೈಲರ್ ಇಷ್ಟ ಆಗಿದೆ ಅನ್ನೋ ಒಂದು ಕಾರಣಕ್ಕೆಲ್ವ ಸರ್. ಈಗ ಓಕೆ ಕನ್ನಡ ಮೂವಿ ಬರ್ತಾ ಇದೆ ಅಂತ ಹೇಳಿ ಅವರು ಸುಮ್ಮನೆ ಒಂದು ಮಾತನಾಡೋದಿಲ್ಲ, ನೋಡಿ ಅವರ ಒಪಿನಿಯನನ್ನು ತಿಳಿಸಿದ್ದಾರೆ. ಅವ್ರಿಗೆ ಇಷ್ಟ ಆಗಿದೆ ಅಂದರೆ ನಮ್ಮದು ಮೂವಿ ಅಷ್ಟು ಚೆನ್ನಾಗಿದೆ ಅಂತ ಸರ್. ಟ್ರೈಲರ್ ಎಷ್ಟು ಅದ್ಭುತವಾಗಿ ಬಂದಿದೆ, ಮೂವಿ ಅದಕ್ಕಿಂತ ಜಾಸ್ತಿಯೇ ಅದ್ಭುತವಾಗಿ ಬಂದಿದೆ. ನೀವು ಇವಾಗಷ್ಟೇ ಹೇಳಿದರೆ ಸಮಾನತೆ ಇರುವಂತಹ ಮೂವಿ, ಹೇಗೆ ನೈಜ ಘಟನೆ ಇರೋದು ಕನೆಕ್ಟ್ ಆಗುತ್ತಾ ಅಂತ. ಯಾಕಂದರೆ ನನಗೆ ಇದು ಕೇಳಿದಾಗ ನಮ್ಮ ಅರುಣ್ ಸರ್ ಹೇಳಿದಾಗ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂತ ಹೇಳಿದಾಗ ನನಗೆ ಒಮ್ಮೆ ಶಾಕ್ ಆಯಿತು. ಅಂದರೆ ಯಾವುದೋ ಒಂದು ಕಾಲದಲ್ಲಿ ಆಗ್ತಿತ್ತು ಅಂತೆಲ್ಲ ಕೇಳಿದ್ದೆ ನಾನು. ಬಟ್ ಇನ್ನೂ ಆ ವಿಷಯಗಳೆಲ್ಲ ಇನ್ನೂ ಇದೆ. ಅಂದರೆ ಈಗ ಭೂಮಿ ವಿಷಯದಲ್ಲಾಗಿರ್ಬೋದು, ಹೀಗೆ ದಲಿತರ ಮೇಲಾಗಿರ್ಬೋದು, ಆ ಥರದ್ದೆಲ್ಲ ಇನ್ನೂ ಇದೆ ಅಂತ ತಿಳ್ಕೊಳ್ಳುವಾಗ ನನಗೆ ಶಾಕ್ ಆಗುತ್ತೆ. ಇನ್ನೂ ಇದೆಯಾ, ಇವಾಗ ಇನ್ನೂ ನಾವು ಎಷ್ಟು ಅಪ್ಡೇಟ್ ಆಗಿದ್ದೀವಿ, ಆದರೂ ಇನ್ನೂ ಈ ವಿಷಯಗಳೆಲ್ಲ ಇದೆಯಾ ಅಂತ. ಈ ವಿಷಯಗಳೆಲ್ಲ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಇಂಥ ಮೂವಿಗಳು ಬಂದಾಗ ಎಲ್ರಿಗೂ ಕನೆಕ್ಟ್ ಆಗೇ ಆಗುತ್ತೆ ಸರ್. ಯಾಕಂದರೆ ಎಲ್ಲ ತಿಳ್ಕೊಳ್ತಾರೆ, ಓಕೆ ಹಿಂಗಿದೆ, ನಾವು ನೆಕ್ಸ್ಟಿಗಾದರೂ ಹಿಂಗೆ ಮಾಡಬಾರ್ದು ಅಂತ. ಇವಾಗಿನ ಯೂತ್ಸ್ ಆಗಿರ್ಬೋದು ಅಥವಾ ಚಿಕ್ಕವರು ಆಗಿರ್ಬೋದು, ಅವ್ರು ತಿಳ್ಕೊಂಡು ಇಲ್ಲ ಯಾವಾಗ ಎಲ್ಲರೂ ನೋಡೋದು ಒಂದೇ ಸರ್, ಜಾತಿ ಧರ್ಮ ಭೇದ ಇಲ್ಲದೆ ನಾವು ಸಮಾನತೆಯಾಗಿರಬೇಕು ಅಂತ. ನಮ್ಮ ಮೂವಿಲಿ ನಾವು ಅದನ್ನ ತೋರಿಸ್ಕೊಟ್ಟಿದ್ವಿ. ಟ್ರೈಲರಲ್ಲಿ ನಾವೊಂದು ಮಾತು ಹೇಳಿದ್ದೀವಿ, ಸಂವಿಧಾನದ ದೇವ್ರ ಮುಂದೆ ಎಲ್ಲರೂ ಸಮಾನರು ಇಲ್ಲ ಗೊತ್ತಿಲ್ಲ, ಸಂವಿಧಾನದ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅಂತ. ಅದನ್ನು ನಮ್ಮ ಮೂವಿಲಿ ತುಂಬ ಕ್ಲಿಯರಾಗಿ ತೋರಿಸಿಕೊಟ್ಟಿದ್ದೀವಿ. ಸೊ ಎಲ್ರಿಗೂ ಇದು ರೀಚ್ ಆಗತ್ತೆ ಸರ್. ಆ್ಯಂಡ್ ನಾವು ಕೊಡ್ತಾ ಇರೋಂಥ ಮೆಸೇಜು ಎಲ್ರಿಗೂ ರೀಚ್ ಆಗುತ್ತೆ. ನಮ್ಮ ದುನಿಯಾ ವಿಜಯ್ ಬಂದಿರೋದಂತೂ ನಮಗಂತೂ ಅದು ಸೌಭಾಗ್ಯ ಸರ್. ನಮ್ಮ ದುನಿಯಾ ವಿಜಯ್ ಬಂದಿರೋದು ನಮಗಂತೂ ಸೌಭಾಗ್ಯ. ಸತೀಶ್ ನೀನಾಸಮ್ ಅವ್ರ ಬ್ರದರ್ ಬಂದಿರೋ ಸೌಭಾಗ್ಯ, ಡಾಲಿ ಧನಂಜಯ್ ಸರ್ ಬಂದಿರೋಂತೂ ನಮಗೆ ಸೌಭಾಗ್ಯ. ಇನ್ನು ಆಲ್ಮೋಸ್ಟ್ ಎಲ್ಲ ಒಂದಿಷ್ಟು ಪೊಲಿಟಿಕಲ್ ಇವರು ಸತ್ವಲ್ಲೂ ನಮಗೆಲ್ಲ ಪ್ರಮೋಷನ್ ಮಾಡಿದ್ದಾರೆ. ಭಾಳಷ್ಟು ಕಂಟೆಂಟ್ ಚೆನ್ನಾಗಿದೆ, ಭಾಳ ಅದ್ಭುತವಾಗಿ ಇದು ನಡೀತೈತೆ. ಮಾಡಿ ನೀವು, ನಾವೆಲ್ಲ ಇದ್ದೀವಿ, ತಲೆ ಕೆಡಿಸ್ಕೊಂಬಂಥದ್ದು ಬೇಡ. ಮೇಲಾಗಿ ನಿಮ್ಮ ಸಿನಿಮಾದ ಟೈಟ್ಲು ಮತ್ತು ಒಂದಷ್ಟು ವಿಷಯಗಳು ಜನರಿಗೆ ತಲುಪುವಂಥ ಆ ಒಂದು ಹಂತದಲ್ಲೇ ಒಂದು ಸಾಂಗು, ನವೀನ್ ಸಜ್ಜು ಆಡಿದಂಥ ಸಾಂಗು, ಕವಿರಾಜರು ಬರೆದಂಥ ಸಾಂಗು ಆಕಾಶ ನೀಲಿ ಅಂದರೆ ಎಷ್ಟು ಅಥೆಂಟಿಕ್ ಆಗಿದೆ ಅಂದರೆ ಆ ಫೋರ್ಸ್ ಫೀಲ್ ಮಾಡುತ್ತೆ, ಆ ಫೈರ್ ಫೀಲ್ ಮಾಡುತ್ತೆ. ಪ್ರತಿಯೊಬ್ಬರು ಆ ಒಂದು ಹ್ಯಾಂಗ್ ಓವರಿಂದ ಆಚೆ ಬರೋಕ್ಕೆ ಐ ಥಿಂಕ್ ಇಟ್ ಟೇಕ್ ಸ್ವಲ್ಪ ಟೈಮ್ ತೊಳುತ್ತೆ. ಆ ಒಂದು ಲಿರಿಕ್ಸು, ಆ ಒಂದು ಹಾಡಿನ ಬಗ್ಗೆ ನೀವು ಮಾತಾಡೋದಾದರೆ, ಆ ಸಾಂಗ್ ಇದೆಯಲ್ಲ, ಆ ಸಾಂಗ್ ಒಂದೊಂದು ಲೈನು ಸಹ ಆ ಸಾಂಗನ್ನು ಕೇಳ್ತಾ ಇದ್ದರೆ ಮೈಯಲ್ಲಿರೋಂಥ ಇದು ಹಂಗೆ ಎದ್ದೇಳುತ್ತೆ ಸರ್ ನಮಗೆ.
ಅಷ್ಟು ರಕ್ತ ಇದಾಗುತ್ತೆ ಸರ್. ಅಷ್ಟು ಅದ್ಭುತವಾದ ಕವಿರಾಜ್ ಸರ್ ಹಂಗೆ ಬರೆದಿದ್ದಾರೆ. ಆಕಾಶದ ನೀಲಿ ಎದ್ದು ಇದೆಂಥ ಇದು ಸರ್, ಅದ್ಭುತವಾದ ಸಾಲುಗಳು ಸರ್ ಅವೆಲ್ಲ. ಒಂದೊಂದು ಸಾಲಿಗೆ ಒಂದೊಂದು ಅರ್ಥಗರ್ಭಿತವಾದ ಇದಾವೆ ಸರ್, ಅರ್ಥ ಇದೆ ಅದಕ್ಕೆ. ಅದನ್ನು ಕೇಳಬೇಕು ಅಂತಂತಂದರೆ ನಾವು ಏನು ಸರ್, ನಾವು ಅವ್ರು ಬರೆದಂಥ ಇದು ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ, ಒಳ್ಳೆ ಇದು ಮಾಡಿದ್ದಾರೆ. ಅದರಲ್ಲೂ ಸಹ ಇನ್ನೂ ಒಂದು ಇದಿದೆಯಲ್ಲ ಸರ್, ಇನ್ನೂ ಒಂದು ಲವ್ ಸಾಂಗ್ ಇದೆ, ಅದನ್ನು ಭಾಳ ಅದ್ಭುತವಾಗಿದೆ, ಏನು ತಲೆಗೆಡ್ಸ್ಕೊಂಥದ್ದಿಲ್ಲ. ಆ ಸಾಂಗ್ ನಿಜವಾಗ್ಲೂ ಹೋರಾಟಕ್ಕೆಲ್ಲ ನಮ್ಮ ಸಾಂಗ್ ಮುಂದಿನ ದಿನದಲ್ಲಿ ನಿಜವಾಗ್ಲೂ ಹಾಕ್ಕೊಳ್ತಾರೆ ಸರ್. ಅಂದರೆ ಅಷ್ಟು ಒಂದೊಂದು ಲೈನಲ್ಲೂ ಅಷ್ಟೊಂದು ಅರ್ಥಗರ್ಭಿತವಾಗಿ ಹೇಳುವಂಥದ್ದು. ಆ್ಯಂಡ್ ಅದನ್ನು ಕೇಳುವಾಗ ನಮಗೆ ಆ ಹಾಡಿಗೆ ಇನ್ನೂ ಎಕ್ಸ್ಪ್ಲನೇಷನ್ನೇ ಬೇಕಾಗಿಲ್ಲ ಸರ್, ಆ ಲೈನಲ್ಲೇ ಎಲ್ಲವೂ ಇದೆ. ಅಂದರೆ ಒಂದು ಕುಗ್ಗಿರುವವರಾಗಿರ್ಬೋದು, ಒಂದು ಹೋರಾಟದ ಮನೋಭಾವ ಇರುವವರಾಗಿರ್ಬೋದು, ಏನನ್ನು ಹೇಳಬೇಕು ಅದನ್ನು ನಾವು ಹಾಡಿನ ಮೂಲಕ ತೋರಿಸಿದ್ದೀವಿ. ಸೊ ಮುಂದಿನ ದಿನದಲ್ಲಿ ಯಾವುದೋ ಒಂದು ಹೋರಾಟದಲ್ಲಿ ಆ ಸಾಂಗ್ನ ಅದನ್ನ ಒಂದು ಸ್ಲೋಗನ್ ಸಾಂಗ್ ಆಗಿ ಹಾಕ್ಕೊಳ್ಳೋದ್ರಲ್ಲಿ ಡೌಟ್ ಇಲ್ಲ ಸರ್, ಡೌಟ್ ಅನುಮಾನ ಇಲ್ಲ ಸರ್. ಹೆಂಗೆ ಈಗ ಕನ್ನಡ ನಾಡಿನ ಬಗ್ಗೆ ಒಂದು ಹಾಡು ಬಂದಾಗ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತಾರೆ. ರಾಜ್ಯೋತ್ಸವ ಬಂದಾಗ ಕರುನಾಡ ತಾಯಿ ಅಂದರೆ ಕೆಲವು ಸಿನಿಮಾಗಳು, ಕೆಲವು ಹಾಡುಗಳು ಅದು ಜನಜನಿತವಾಗಿ ಅದು ನಿರಂತರವಾಗಿರಬೇಕು, ಅದು ಜನರ ಬಾಯಲ್ಲಿರಬೇಕು, ಜನರ ಮನಸ್ಸಲ್ಲಿರಬೇಕು. ನಿಮ್ಮ ಪ್ರಕಾರ ಧೀರ ಭಗತ್ರ ಅನ್ನುವಂಥ ಸಿನಿಮಾ ಯಾವೆಲ್ಲ ಕಾರಣಕ್ಕೆ ಜನರಿಗೆ ಇಷ್ಟ ಆಗುತ್ತೆ, ಜನರ ಮನಸ್ಸು ಮುಟ್ಟುತ್ತೆ? ಕಥೆನ ಹೊರತುಪಡಿಸಿ, ಅಂಬೇಡ್ಕರ್ನ ಹೊರತುಪಡಿಸಿ ಈ ಹೋರಾಟದ ಭಾವ ಹೇಗೆ ಫೀಲ್ ಮಾಡ್ತಾರೆ ಜನ ಅಂತ? ಅದೇ ಸರ್, ನಾನು ಆಗಲೇ ಒಂದು ಮಾತು ಹೇಳಿದೆ ನನಗೆ. ಗತಕಾಲದಲ್ಲಿ ನಡೆದಂಥ ಒಂದು ವಿಚಾರಗಳನ್ನ ಅದನ್ನು ಮೊದಲು ತಿರ್ಗಾ ಅದನ್ನು ತೊಗೊಂಬಂದು ಜನಗಳಿಗೆ ತೋರಿಸೋದಿದೆಯಲ್ಲ, ಹಿಂದೆ ಏನೋ ಒಂದು ಘಟನೆ ನಡೆದಿರುತ್ತೆ, ಆ ಘಟನೆ ಮುಚ್ಚೋಗಿರುತ್ತೆ. ಆ ಘಟನೆ ಮುಚ್ಚೋದಾಗ ತಿರ್ಗಾ ಆ ಘಟನೆನ ತೋರಿಸಿ ಒಂದು ಯಾವುದೋ ಒಂದು ಸಿನಿಮಾ ಮುಖಾಂತರ ತೋರಿಸೋದಿರುತ್ತಲ್ಲ, ಅದು ಭಾಳಷ್ಟು ಅದ್ಭುತವಾದ ಒಂದು ಕತೆ ಸರ್. ಅದು ಜನಗಳಿಗೆ ಬೇಗ ರೀಚ್ ಆಗುತ್ತೆ, ಯುವಕರಿಗೆ ಬೇಗ ರೀಚ್ ಆಗುತ್ತೆ, ಎಲ್ಲರಿಗೂ ಸರ್. ಒಂದು ಜನಕ್ಕೆ ಯುವಕರು ಅದು ಇದಂತಲ್ಲ, ಜನಗಳಿಗೆ ಭಾಳಷ್ಟು ರೀಚ್ ಆಗುತ್ತೆ, ಅತಿ ಬೇಗ ರೀಚ್ ಈ ಥರ ಹಿಂಗೆ ನಡೆದಿತ್ತಾ? ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಸಿನಿಮಾದಿಂದ ಭಾಳಷ್ಟು ನೋಡೋ ಜನರಿಗೆ ನಾಳೆ ಒಂದು ಇಂಪ್ರೆಸ್ ಆಗುತ್ತೆ ಸರ್, ಇಂಪ್ರೆಸ್ ಆಗುತ್ತೆ. ಆ ರೀತಿ ಕಥೆಯಲ್ಲಿದೆ, ಆ ಸಿನಿಮಾದ ಕತೆ ಹಂಗಿದೆ. ಓ ಈ ಥರ ಹಿಂಗಿತ್ತ, ನಾವು ಈ ಥರ ಯಾಕೆ ತಿಳ್ಕೊಬೇಕು, ನಾವು ಈ ಥರ ಯಾಕೆ ಬದಲಾವಣೆ ಆಗಬೇಕು, ಸಮಾಜದಲ್ಲಿ ಯಾಕೆ ಬದಲಾವಣೆ ಆಗಬೇಕು, ಸಮಾನತೆ ಅಂತಂದರೆ ಏನು ಎತ್ತಂತಂದು ಎಲ್ಲದೂ ತೋರಿಸ್ಕೊಡೋಂಥ ಒಂದು ಧೀರ ಭಗತ್ರ ಸಿನಿಮಾ ಸರ್ ಇದು. ಈಗ ಬದಲಾದ ಕಾಲಘಟ್ಟ, ಬದಲಾದ ಜನರ ಮೈಂಡ್ಸೆಟ್ಟು, ಈಗಿನ ಎಲ್ಲ ಯೂತ್ಸ್ಗಳು, ಅಂದರೆ ನೀವೆಲ್ಲ ಯೂತ್ಸ್ ಆಗಿರೋದ್ರಿಂದ ಈಗಿನ ಯೂತ್ಸ್ಗಳು ಎಲ್ಲ ಥರ ಸಿನಿಮಾಗಳನ್ನ ನೋಡ್ತಾರೆ. ಬಟ್ ಈ ಥರದ ಸಿನಿಮಾಗಳು ಅತಿ ಹೆಚ್ಚು ಆದಾಗ ನಿಮ್ಗಳನ್ನು ತುಂಬ ಕ್ಯಾಪ್ಚರ್ ಮಾಡುತ್ತೆ ಅಲ್ಲ ಈ ಥರದ ಕಥೆಗಳೆಲ್ಲ? ಯಾಕಂದರೆ ಇವಾಗ ನಾರ್ಮಲ್ ಆಗಿ ಬರುವಂಥ ಸರ್ ಒಂದು ನಾರ್ಮಲ್ ಲವ್ ಸ್ಟೋರಿ ಮೂವೀಸ್ ಆಗಿರ್ಬೋದು, ಅಥವಾ ಇನ್ನೊಂದೇನಾರು ಒಂದು ಹಾರರ್ ಮೂವೀಸ್ ಆಗಿರ್ಬೋದು, ಆ ಥರದ್ದು ಬರೋದು ಒಂದು ಕಾಮನ್ ಅಂತ ಆಗೋಗಿದೆ. ಇವಾಗ ಲವ್ ಸ್ಟೋರೀಸ್ ಎಲ್ಲ ಕಾಮನ್ ಆಗೋಗಿದೆ. ಮೂವೀಸ್ ಬರುತ್ತೆ, ನೋಡ್ತೀವಿ, ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಸಾಂಗ್ ಒಳ್ಳೆ ಚೆನ್ನಾಗಿರುತ್ತೆ ಅಂತ. ಬಟ್ ಈ ಥರದ್ದು ಬರೋದೇ ಕಮ್ಮಿ. ಆ್ಯಂಡ್ ಒಂದೊಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನುವಾಗ ಎಲ್ರಿಗೂ ಅದು ಅಟ್ರಾಕ್ಟ್ ಆಗೇ ಆಗುತ್ತೆ. ಇವಾಗ ಮೆಸೇಜ್ ಅಂತಲ್ಲ, ಏನೋ ಒಂದು ಹೊಸದು ಬರ್ತಿನಂಗೆ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಯೂಸಲ್ಲಿ ಅದೊಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇವಾಗ ಒಂದು ನೋಡಿದವರಿಗೆ ಈ ಹೊಸ ಮೂವಿ ಬರ್ತಾ ಇದ್ದಲ್ಲ, ಇದ್ರಲ್ಲಿ ಹಾಗಾದರೆ ಏನಿರ್ಬೋದು ಅಂಥದ್ದು ಅನ್ನೋದು ಇರುತ್ತೆ. ಆ ಕ್ಯೂರಿಯಾಸಿಟಿಲಂತೂ ಟ್ರೈಲರ್ ನೋಡಿದವ್ರಿಗೆ ಆ ಕ್ಯೂರಿಯಾಸಿಟಿ ಬಂದು ನಮ್ಮ ಮೂವಿ ಖಂಡಿತ ಬಂದೇ ಬರ್ತಾರೆ. ಆ ಕ್ಯೂರಿಯಾಸಿಟಿಲಿ ಬಂದವ್ರಿಗೆ ಅಂತೂ ನಮ್ಮ ಮೂವಿ ಖಂಡಿತ ಇಷ್ಟ ಆಗುತ್ತೆ. ಯಾಕಂದರೆ ಬರೀ ಹೋರಾಟ ಅಂತ ಹೇಳೋಕ್ಕಾಗಲ್ಲ, ಒಳ್ಳೆ ಸಾಂಗ್ಸ್ ಇದೆ, ಆ್ಯಂಡ್ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತಹ ಮೂವಿ. ಹಾಗೆ ಲವ್ ಇದೆ, ಒಂದು ಒಳ್ಳೆ ಸಾಂಗ್ಸ್ ಇದೆ, ಆ್ಯಂಡ್ ಫ್ಯಾಮಿಲಿ ಡ್ರಾಮಾ ಇದೆ. ನನ್ನ ಪ್ರಕಾರ ಒಂದು ನಿಮಿಷ ಕೂಡ ನೋಡುವಂಥ ಪ್ರೇಕ್ಷಕರಿಗೆ ಬೋರ್ ಅಂತ ಆಗಲಿಕ್ಕಿಲ್ಲ ಸರ್ ನಮ್ಮ ಮೂವಿ. ಅಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮೂವಿ. ಹಾಗಾಗಿ ನೋಡಿ ಹೊರಗೆ ಹೋಗೋರು ಕೂಡ ಇದೇ ಮಾತು ಹೇಳ್ತಾರೆ ಅಂದ್ಕೊಳ್ತೀನಿ. ಒಂದು ನಿಮಿಷ ಕೂಡ ನಾವು ಬೋರ್ ಅಂತ ಫೀಲ್ ಮಾಡಲಿಲ್ಲ, ಮೂವಿ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಮಾತುಗಳು ಬರ್ಬೋದು ಸರ್. ಅಲ್ಲ, ಸಿನಿಮಾನ ತುಂಬ ಪ್ರೀತಿ ಮತ್ತು ಶ್ರದ್ಧೆಯಿಂದ ಮಾಡಿದವ್ರು ಮಾತ್ರ ಈ ಥರದ ಮಾತನಾಡೋಕ್ಕೆ ಸಾಧ್ಯ. ಈ ಸಿನಿಮಾದ ಈ ಹುಚ್ಚು ಹೇಗೆ ಹಿಡಿದಿದ್ದು ಕರಿಯಪ್ಪ ಅವ್ರಿಗೆ? ಅಂದರೆ ಚಿತ್ರದುರ್ಗ ಅಂದ್ರೆ ಆ ಒಂದು ವೆರಿ ಇಂಟ್ರೆಸ್ಟಿಂಗ್ ಬೆಲ್ಟ್ ಅದು ಸಿನಿಮಾಗಳಿಗೆ. ಮಧ್ಯ ಕರ್ನಾಟಕ ಒಂದು ನೆನಪುಗಳಿದಾವ? ಅಂದರೆ ಥಿಯೇಟ್ರಿಗೆ ಹೋಗಿ ಕಿತ್ತಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಟಿಕೆಟ್ ಇದೆ ಸರ್ ಅದು ಇದೆ. ಅದರಲ್ಲೂ ಹೇಳ್ಬಾರ್ದು ಸರ್. ಅವಾಗ ಸಿನಿಮಾಗಳು ಈಗ ಸುಮಾರು 10 ವರ್ಷ ಆಯ್ತು ನಾನು ಸಿನಿಮಾ ನೋಡಿ ನಂದೇ ಆಯ್ತಲ್ಲ. ನಮ್ಮ ಇದು ನಮ್ದು ಏನಂತಂದ್ರೆ ನಮ್ಮ ಮಾದೆಯಲ್ಲಿ ನಾವು ನಡೆದ್ಬಿಟ್ಟು ಸಿನಿಮಾಗಳಿಗೆ ಜಾಸ್ತಿ ಹೋಗ್ತಾ ಇರಲ್ಲ, ಮೊಬೈಲ್ಗಳು ಇರ್ತವೆ, ನೋಡ್ತಿದ್ವಿ, ಯಾವುದೂ ಸಿನಿಮಾ ಇದಿಲ್ಲ. ಹಂಗಾಗಿ ನಾವು ಬಂದುಬಿಟ್ಟು
ಪೊಲಿಟಿಕಲಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಹೆಚ್ಚಿನದಾಗ ಆಸಕ್ತಿ ವಹಿಸಿದಾಗ ಜನಗಳ್ದು ಒಂದು ಸ್ವಲ್ಪ ಕೆಲಸಗಳು ಅವಿವು ಅಂತ ಒತ್ತಡದಿದ್ದಾಗ ಭಾಳ ಇದೆ ಸರ್. ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಅಂತಂದು ಅದು ಭಾಳಷ್ಟು ಗೌರವ ಇದೆ ಸರ್. ಅದು ಪ್ರಶ್ನೆ ಅಂತಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ತರ್ತಾರೆ, ಒಳ್ಳೊಳ್ಳೆ ಇದು ತರ್ತಾರೆ. ಅದನ್ನು ನೋಡೋಂಥದ್ದು ನಾವು ಭಾಗ್ಯಶಾಲಿಗಳಲ್ಲ ಸರ್. ಹಂಗಾಗಿ ನಾವೀಗ ನೋಡಿದಾಗ ಇದಿತ್ತು ಜನ್ಮದ ಜೋಡಿ ಸಿನಿಮಾ. ಹ್ಞೂ ಸರ್, ಹೌದು ಸರ್. ಜನ್ಮದ ಜೋಡಿ ಫಿಲಮ್ ಬಂದಾಗ ಎಲ್ಲಿ ಇದಕ್ಕೆ ಹಾಕಿದ್ರು, ರೂಪವನ್ 96 ರೂಪವಾಣಿ ಥಿಯೇಟ್ರಿಗೆ ಹಾಕಿದ್ರು ಸರ್. ನಮ್ಮ ಚಿತ್ರದುರ್ಗ ರೂಪವಾಣಿ ಥಿಯೇಟ್ರ್ ಅಂದರೆ ಭಾಳಷ್ಟು ಫೇಮಸ್ ಥಿಯೇಟ್ರ್. ರೂಪವಾಣಿ ಥಿಯೇಟ್ರಲ್ಲೇ ಗಾಡಿಗಳು ಎತ್ತಿನ ಗಾಡಿಯಲ್ಲಿ ಹಳ್ಳಿಯಿಂದ ಕರ್ಕೊಂಬರೋರು ಸರ್. ಜನಗಳು ಬರೋರು ಸಿನಿಮಾ ನೋಡೋಕ್ಕೆ. ಟಿಕೆಟ್ ಸಿಗ್ತಾ ಇರಲಿಲ್ಲ. ಹೇಳ್ಬಾರ್ದದು. ಟಿಕೆಟ್ ಸಿಗೋದಕ್ಕೆ ನಾವೊಂದು 8-10 ಜನ ಹುಡುಗರು ಟಿಕೆಟ್ ಸಿಗದಿದ್ದಕ್ಕೆ ಮೇಲೆ ಹತ್ತಿ ಸರ್ ಇದ್ರ ಮೇಲೆ ಟೋಟಲಾಗಿ ಮೇಲೆ ಹತ್ತಿ ಟಿಕೆಟ್ ತೊಗೊಂಡು ಇಲ್ಲಿ ನೋಡ್ರಿ ಶರ್ಟೆಲ್ಲ ಹರ್ಕೊಂಡು ಸಿನಿಮಾ ನೋಡಿದ್ದೀವಿ ಸರ್. ಅಲ್ಲಲ್ಲ, ಶರ್ಟೆಲ್ಲ ಹರ್ಕೊಂಡು ಸಿನಿಮಾ ನೋಡಿದ್ವಿ ಸರ್. ಜನ್ಮದ ಜೋಡಿ ಸಿನಿಮಾ ಹೇಳ್ಬೇಡ ನೋಡಿ ಹೆಂಗಿದ್ದಾರೆ ನಿಮ್ಮ ಫ್ಯಾನಲ್ಲಿ. ಅಲ್ಲಲ್ಲ, ಎಸ್ ನಾನು ಹೇಳೋದು ಯಾಕಂತಂದರೆ ಅವತ್ತಿನ ದಿವಸ ಆ ಜನ್ಮದ ಜೋಡಿ ಸಿನಿಮಾ ನೋಡ್ಬೇಕಂತಂದರೆ ಟಿಕೆಟ್ ಸಿಗ್ತಿರಲ್ಲ. ಗಾಡಿಗಳಲ್ಲಿ ಬರೋರು ಸರ್ ಸುತ್ತಮುತ್ತ. ನಮಗೆ ಚಿತ್ರದುರ್ಗ ಒಂದು 13-14 ಕಿಲೋಮೀಟ್ರ್ ಚಿತ್ರದುರ್ಗ ಆಗುತ್ತೆ. ಮೇನ್ ರೋಡಲ್ಲೇ ನಮ್ಮ ಊರು ಬರೋದು. ಗಾಡಿಗಳಲ್ಲಿ ಬರೋರು ಎತ್ತಿನ ಗಾಡಿ ಕಟ್ಕೊಂಡು ಸುಮಾರು ಅಂತಂತಂದರೆ ಲಾಸ್ಟ್ ಶೋಗೂ ಬಂದು ನೋಡೋಂಥವ್ರು ಇದ್ದಾರೆ. ಸುಮಾರು ಎಲ್ಲಿಗೆ ಹೋಗಿದ್ರು ಅಂತಂತಾರೆ, ಜನ್ಮದ ನೋಡಿ ಸಿನಿಮಾ ನೋಡೋಕೆ ಹೋಗಿದ್ವಿ ಅಂತ ಹೇಳ್ತಾಯಿದ್ರು. ಅಷ್ಟು ಅದ್ಭುತವಾದ ಸಿನಿಮಾ. ನಮಗೆ ಕನ್ನಡದ ಬಗ್ಗೆ ಭಾಳಷ್ಟು ಸಿನಿಮಾಗಳ ಬಗ್ಗೆ ಭಾಳಷ್ಟು ಗೌರವ ಇದೆ ಸರ್. ಅದರಲ್ಲಿ ಪ್ರಶ್ನೆ ಏನಿಲ್ಲ. ಎಲ್ಲ ಸಿನಿಮಾಗಳು ನೋಡ್ತಾ ಇರ್ತೀವಿ. ಆದರೆ ಸುಮಾರು ಅಂತಂತಂದ್ರೆ ನಾವು ಈ ಪಯಣ ಬೆಳೆಸಿದಾಗ, ಈ ಪೊಲಿಟಿಕಲ್ ಪಯಣ ಬೆಳೆಸಿದಾಗ ಸಿನಿಮಾದೊಂದಿಷ್ಟು ಅಲ್ಲಿ ಇದು ಕಮ್ಮಿ ಮಾಡ್ಕೊಂಡ್ವಿ. ಅದನ್ನು ಆರಾಧಿಸ್ತೀನಿ ಸರ್. ಅಲ್ಲ, ಈಗ ಧೀರ ಭಗತ್ ರಾಯ್ ಮೂಲಕ ಕರಿಯಪ್ಪ ಅವ್ರು ಮತ್ತೆ ಫುಲ್ ಫ್ಲೆಜ್ ಬ್ಯುಸಿ ಆಗ್ತಾರೆ ಸಿನಿಮಾಗೆ ಈಗ. ಸರ್ ಹೌದು ಸರ್. ಜನಗಳು, ನಮ್ಮ ಕರ್ನಾಟಕ ರಾಜ್ಯದ ಜನ, ಕನ್ನಡ ಅಭಿಮಾನಿ ಜನಗಳು ನಮ್ಮನ್ನು ಆ ಸಿನಿಮಾನ ಗೆಲ್ಲಿಸ್ಬೇಕು, ಸಿನಿಮಾನ ಉಳಿಸ್ಬೇಕು. ಉಳಿಸಿದ್ರೆ ಕರಿಯಪ್ಪ ಅಂಥವ್ರು ಇನ್ನೂ ಈ ಥರ ತಳಮಡದೇ ಇರೋಂಥವ್ರು ಹಿಂದೆ ಮುಂದೆ ಪ್ರೊಡ್ಯೂಸರ್ಗಳು ಆಗ್ತಾರೆ. ಭಾಳಷ್ಟು ಹೆಚ್ಚಿನದಾಗೆ ಸಿನಿಮಾಗಳು ಮಾಡ್ತಾರೆ ಸರ್. ಈ ಎನರ್ಜಿ ಹೇಗೆ ಕನೆಕ್ಟ್ ಆಯಿತು ನಯನಾಗೆ? ಇವ್ರ ಜೊತೆ ನಾನು ಮಾತಾಡಿದೆ ತುಂಬ ಕಮ್ಮಿ. ಅಂದರೆ ಸೆಟ್ಟಲ್ಲೆಲ್ಲ ಮಾತಾಡಿರಲಿಲ್ಲ. ನಾನು ಸೆಟ್ಟಲ್ಲಿ ಎಲ್ಲರ ಜೊತೆ ಮಾತಾಡಿದೆ. ಅಂದರೆ ಇವ್ರ ಜೊತೆ ಎಲ್ಲ ಸ್ವಲ್ಪ ಕಮ್ಮಿನೇ. ಅಂದರೆ ನಾನು ತುಂಬ ಮಾತಾಡ್ತೀನಿ, ಹಾಗಾಗಿ ಎಲ್ಲರ ಜೊತೆ ಆಲ್ಮೋಸ್ಟ್ ಮಾತಾಡ್ಕೊಂಡಿರ್ತಿದ್ದೆ. ನಮ್ಮ ಡೈರೆಕ್ಟ್ರಿಗೆ ನಾನು ಮಾತಾಡಿದೆ ಪ್ರಾಬ್ಲಮ್ಮು. ಯಾವಾಗ ನೋಡಿದ್ರು ಒಂದು ವಾಯ್ಸ್ ಬರ್ತಿತ್ತು, ನಯನ ಮಾತಾಡಬೇಡ ಅಂತ. ಹಾಗಾಗಿ ತುಂಬ ಮಾತಾಡ್ತೀನಿ. ಬಟ್ ನೀವು ಹೇಳ್ದಂಗೆ ಮೂವಿ ಕನೆಕ್ಟ್ ಆಗಿದ್ದು ಅಂದರೆ, ನಮ್ಮ ಶೃಂಗೇರಿಲಿ ಥಿಯೇಟ್ರ್ ಇಲ್ಲ. ನಾನು ಮೂವೀಸ್ ಥಿಯೇಟ್ರಿಗೆ ಹೋಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮೇ ಬಿ ಕಾಲೇಜ್ ಬಂದಮೇಲೆ. ಅದು ಡಿಪ್ಲೊಮೊ, ನಾನು ಓದಿದ್ದು ಡಿಪ್ಲೊಮೊ, PU ಎಲ್ಲ ಮುಗಿಸಿ ಡಿಪ್ಲೊಮೊ ಬಂದಮೇಲೆ ಥಿಯೇಟ್ರಿಗೆ ಹೋಗಿ ಮೂವಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಮನೇಲಿ TV ಇರ್ತಿತ್ತು. ಅದು ನಮ್ಮ ಮನೆಗೆಲ್ಲ TV ಬಂದು ಸ್ವಲ್ಪ ಲೇಟ್. ಪಕ್ಕದ ಮನೆಗೆ ಹೋಗಿ ಫಸ್ಟು ಮೂವೀಸ್ ನೋಡ್ತಿದ್ವಿ. ಹಾಗೆ ಒಂದು ಮೂವಿ ಕ್ರೇಜ್ ಇತ್ತು ನನಗೆ. ಆ್ಯಕ್ಟಿಂಗ್ ಕ್ರೇಜ್ ಬಂದಿದ್ದು ಅಂದರೆ PUCಲಿ ಅಂತ ಹೇಳ್ಬೋದು. ಇಲ್ಲ ಮಾಡಬೇಕು, ಏನಾರು ಒಂದು ಮಾಡಬೇಕು, ನಾನು ಒಂದಿನ ಹಂಗೆ ಬರಬೇಕು ಅನ್ನೋದೆಲ್ಲ ಒಂದು ತಲೆಯಲ್ಲಿತ್ತು. ಡಿಪ್ಲೊಮಾ ಬಂದಮೇಲೆ ಒಂದು ಥಿಯೇಟ್ರಿಗೆಲ್ಲ ಹೋಗಿ ಮೂವೀಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಬ್ಯಾಂಗ್ಳೂರು ಬಂದಮೇಲಂತೂ ಕನ್ನಡ ಮೂವಿ ಬಂದಂತೂ ಮಿಸ್ ಮಾಡದೆ ಹೋಗಿ ನೋಡ್ತೀವಿ. ಯಾಕಂದರೆ ಕನ್ನಡ ಮೂವೀಸ್ಗೆ ಕನ್ನಡದವರೇ ಬೆಳೆಸಬೇಕು ಫಸ್ಟ್ ಆಫ್ ಆಲು. ಹಾಗಾಗಿ ನಾವು ಮಿಸ್ ಮಾಡದೆ ಹೋಗಿ ನೋಡ್ತಿದ್ವಿ. ಕನ್ನಡ ಅಂತಲ್ಲ, ನಾನು ಎಲ್ಲ ಲ್ಯಾಂಗ್ವೇಜ್ ಮೂವೀಸು ನೋಡ್ತೀನಿ. ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಆ್ಯಂಡ್ ನನ್ನ ಮದರ್ ಟಂಗ್ ತುಳು ಮೂವೀಸು ಎಲ್ಲದೂ ನೋಡ್ತೀನಿ. ಮೇಯ್ನಾಗಿ ಕನ್ನಡ ಮೂವೀಸ್ ಬಂದಾಗ ಎಲ್ಲದೂ ಮಿಸ್ ಮಾಡದೆ ಹೋಗಿ ನೋಡ್ತೀವಿ. ಆ್ಯಂಡ್ ಫ್ರೆಂಡ್ಸ್ ಜೊತೆನೂ ಹೇಳ್ತೀವಿ. ಸೊ ನಮ್ಮ ಮೂವಿನೂ ಕನ್ನಡ ಅಭಿಮಾನಿಗಳಂತೂ ಪಕ್ಕಾ ಬಂದು ನೋಡ್ತಾರೆ. ಅಲ್ಲ, ಈಗ ಇವ್ರು ಜನ್ಮ ಜೋಡಿ ಥರ ನಿಮ್ಮದು ಯಾವುದೊಂದು ಆ ಥರದೊಂದು ಸಿನಿಮಾ? ಆ ಟೈಮಲ್ಲೆಲ್ಲ ನಾನು ಹುಟ್ಟೇ ಇರಲಿಲ್ಲ ಸರ್. ನನಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ ಸರ್. ನನಗೆ ಸುದೀಪ್ ಸರೇ ಒಂಥರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಆ್ಯಕ್ಟಿಂಗಿಗೆ ಬರಲಿಕ್ಕೆ. ಒಂಥರ ಹುಚ್ಚು ಅಭಿಮಾನಿ ನಾನು. ಅದು ನಮ್ಮ ಮನೇಲೆಲ್ಲ ಯಾವಾಗಲೂ ನಾನು ಸುದೀಪ್ ಸರ ನೋಡುವಾಗ ಯಾವಾಗಲೂ ಹೇಳ್ತಿದ್ದೆ, ಅಮ್ಮ ನಾನು ಒಂದು ಸಲ ಅವ್ರ ಜೊತೆ ನಿಲ್ತೀನಿ ಅಂತ. ನಂಗೆ ತುಂಬ ಒಂದು ಆಸೆ, ಅವ್ರನ್ನ ಒಮ್ಮೆನಾದರೂ ಮೀಟ್ ಮಾಡಬೇಕಂತ. ಡೈರೆಕ್ಟರ್ ಹತ್ರ ನಾನು ತುಂಬ ಸಲ ಹೇಳ್ತಿದ್ದೆ. ಬಟ್ ಗೊತ್ತಿಲ್ಲ, ಒಂದಲ್ಲ ಒಂದಿನ ಅವ್ರನ್ನ ಮೀಟ್ ಮಾಡ್ತೀನಿ ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅನ್ನೋ ಧೈರ್ಯ ಇದೆ ನನಗೆ. ನನಗೆ ಅವ್ರ ಇನ್ಸ್ಪಿರೇಷನ್, ಅವ್ರ ಆ್ಯಕ್ಟಿಂಗ್ ನೋಡಿನೇ ನನಗೆ ಇಲ್ಲ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದೊಂದು ಹುಟ್ಟಿದ್ದು. ಅವ್ರದ್ದು ಸ್ವಾತಿ ಮುತ್ತು ಮೂವಿಲಿ ಅವ್ರ ಆ್ಯಕ್ಟಿಂಗು ಎಲ್ಲ ನೋಡಿ ನಾನು ಅವರ ಅಪ್ಪಟ ಅಭಿಮಾನಿ ಆಗಿದ್ದು ಸರ್. ಒಂದು ರೀತಿಲಿ ನನಗೆ ಅವ್ರ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಆ್ಯಕ್ಟಿಂಗ್ ಫೀಲ್ಡಿಗೆ ಎಂಟ್ರಿ ಆಗಲಿಕ್ಕೆ. ಮುಂದಿನ ದಿನಗಳಲ್ಲಿ ಕರಿಯಪ್ಪ ಅವ್ರಿಗೆ ಶಿವಣ್ಣ ಅವರ ಭೇಟಿಯಾದಾಗ, ಶಿವಣ್ಣ ನಿಮ್ಮ ಸಿನಿಮಾನ ನಾನು ಈ ಥರ ಹತ್ತಿ ಟಿಕೆಟ್ ತೊಗೊಂಡು ಮೈ ಗಾಯ ಮಾಡ್ಕೊಂಡು ಸಿನಿಮಾ ನೋಡಿದ್ದೆ ಅಂತ ಹೇಳಿ. ಭಾಳ ಕಷ್ಟ ಸರ್. ಅವಾಗೆಲ್ಲ ಭಾಳ ಕಷ್ಟ. ನಾವು ಸಿನಿಮಾ ನೋಡಬೇಕು ಅಂತಂತಂದ್ರೆ ನಾವೆಲ್ಲ ಬೇರೆ ಕಡೆ ಕೆಲಸ ಹೋಗ್ತಾಯಿದ್ವಿ.
ಈ ಹಾದಿ ಇರಲಿಲ್ಲ ನಮಗೆ ಅವಾಗ. ಎಲ್ಲ ಒಂದು ಕಡೆಗೆ ಈ ಹಾದಿನೂ ಇತ್ತು, ಬೇರೆ ಕಡೆ ಮನೆ ನೋಡ್ಕೊಂಬಂಥ ಜವಾಬ್ದಾರಿಗಳು, ತಂದೆ ತಾಯಿಗಳು ನೋಡ್ಕೊಂಥ ಜವಾಬ್ದಾರಿಗಳು, ತಮ್ಮರನ್ನ ಓದಿಸೋಂಥ ಒಂದು ಜವಾಬ್ದಾರಿಗಳು, ಅವೆಲ್ಲ ಜವಾಬ್ದಾರಿ ಇದ್ದಾಗ ಎಲ್ಲೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೆಲ್ಲೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಾರ್ಕೆಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ಮಾರ್ಕೆಟಲ್ಲಿ ಶೇಂಗಾ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ಶೇಂಗಾ ಓರ್ತಾ ಇದೆ, ಇದು ಹಮಾಲಿ ಕೆಲಸ ಮಾಡ್ತಾಯಿದ್ದೆ. ಹಮಾಲಿ ಕೆಲಸ ಮಾಡಿಕೊಂಡು ಪೊಲಿಟಿಕಲ್ ಇದರಲ್ಲಿ ಬಂದು ಅಲ್ಲಿ ತೊಡಗಿಸ್ಕೊಂಡು ಭಾಳಷ್ಟು ನಾವು ಮಾಡೋಂಥ ಕೆಲಸಗಳು ಅವೆಲ್ಲ ಇದು ಮಾಡಿ ಜನಗಳೆಲ್ಲ ಮೆಚ್ಕೊಂಡು ನಮ್ಮನ್ನು ಈ ದಾರಿಗೆ, ಈ ಹಾದಿಯಲ್ಲಿ ನೀನು ನಡಿ ಅಂತಂತಂದು ಕಳಿಸ್ಕೊಟ್ರು ಸರ್. ಭಾಳಷ್ಟು ಅವಾಗಂದು ಭಾಳ ಕಷ್ಟ. ಸಿನಿಮಾ ನೋಡಬೇಕು ಅಂತ ಒಂದು ಕ್ರೇಜ್ 3-4 ದಿವಸ 4-5 ದಿವಸ ಜನ್ಮದಿನ ನೋಡಿ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡು 4-5 ದಿವಸ ಸರಿಯಾಗಿ ಮಲಗಿಲ್ಲ. ಯಾವ ಟಿಕೆಟ್ ಸಿಗುತ್ತೆ ಅಂತ. ಎಸ್, ಶಿವಣ್ಣವರು ಭಾಳಷ್ಟು ಅದ್ಭುತವಾದ ಸಿನಿಮಾಗಳು ಮಾಡ್ತಾಯಿದ್ರು. ಹೌದು ಸರ್, ಶಿವಣ್ಣವರು ಹೌದು, ಎಸ್ ಮಾಡ್ತಾಯಿದ್ರು. ಅವಾಗ ಅವಾಗೆಲ್ಲ ಪೂರ್ತಿ ನಾವೊಂದು 8-10 ಜನ ಹುಡುಗರು ಪ್ಲ್ಯಾನ್ ಮಾಡ್ಕೊತಿದ್ವಿ. ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಹಿಂಗೆ ಹೋದ್ರೆ ಫುಲ್ಲು ರಶ್ ಸರ್. ಎಲ್ಲಿ ಇದಂತಂದು ಥಿಯೇಟ್ರ್ ಮುಂದೆನೇ ಜನ ಇಲ್ಲ. ಥಿಯೇಟ್ರ್ ಮುಂದೆ ನಿಂತ್ಕೊಂಬಕ್ಕಾಗ್ತಾಯಿಲ್ಲ. ಜಾತ್ರೆ ಇದ್ದಂಗೆ ಇರೋದು. ಗಾಡಿಗಳು ಎಲ್ಲ ಒಂದು ಕಡೆಗೆ ಹಾಕೋರು, ಬೇರೆ ಕಡೆ ಹಾಕಿ ಅಲ್ಲೇ ನಡ್ಕೊಂಬರೋರು. ಏನು ಮಾಡೋಕ್ಕಾಗುತ್ತೆ? ಎಲ್ಲೋ ತೂರ್ಕೊಂಡು ಏನೋ ಮಾಡ್ಕೊಂಡು ಇದು ಸ್ಟ್ಯಾಂಡ್ ಹಾಕಿರ್ತಾರೆ, ಆ ಸ್ಟ್ಯಾಂಡ್ ಮೇಲೆ ಹತ್ತಿ ಅವನಿಗೆ ಕೈ ತೂರಿಸಿ ಟಿಕೆಟ್ ಕೊಡಿ ಅಂತ ಟಿಕೆಟ್ ತೊಗೊಂಡು ಬಟ್ಟೆನೆಲ್ಲ ಹರ್ಕೊಂಡು ಒಳಗೋಗಿ ಸಿನಿಮಾ ನೋಡಿ ಬಂದ್ರಂಥದ್ದು ಇದಿದೆ ಸರ್. ವೆರಿ ನೈಸ್. ನೋಡಿ, ಅಂದರೆ ನಿಮ್ಮ ಈ ಲೈಫ್ ಅಂದರೆ ತುಂಬ ಇಂಟ್ರೆಸ್ಟಿಂಗ್. ಅಂದರೆ ಎಲ್ಲೋ ಕೆಲಸ ಮಾಡಿಕೊಂಡು, ಅಂದರೆ ಹಮಾಲಿ ಕೆಲಸ ಮಾಡಿಕೊಂಡು, ಅಂದರೆ ಇಟ್ಸ್ ಅಬೌಟ್ ರೆಸ್ಪೆಕ್ಟ್ ಆ್ಯಂಡ್ ತುಂಬ ಅಲ್ಲಿಂದ ಈಗ ಪ್ರೊಡ್ಯೂಸರ್ ತನಕ ಆಗಿದ್ದೀರಿ. ದೊಡ್ಡ ವಿಷಯ ಇದು. ಒಂದೇ ಕೆಲಸ ಅಲ್ಲ. ನಾನು ಐಸ್ ಮಾರ್ತಾರಲ್ಲ, ಆ ಐಸ್ ಕೆಲಸಲ್ಲೂ ನಾನು ಮಾಡಿದೆ. ಹೂವು ಮಾರಿದೆ. ಭಾಳಷ್ಟು ಒಂದು ಕೆಲಸ ಅಲ್ಲ. ನಾನು ಭಾಳಷ್ಟು ಮಾಡ್ಕೊಂಡು ತಿನ್ನೋಕ್ಕೇನು ಸರ್, ನಮಗೆ ದುಡ್ಕೊಂಡು ತಿನ್ನಬೇಕಷ್ಟೇ. ಚೆನ್ನಾಗಿರಬೇಕು. ಮಾಡ್ಕೊಂಡು ತಿನ್ನೋಕ್ಕೆ ನಮಗೇನಿದೆ? ದುಡ್ಕೊಂಡು ತಿನ್ನಬೇಕು, ಯಾರಿಗೂ ಸುಳ್ಳು ಹೇಳ್ಬಾರ್ದು, ತಲೆ ಹೊಡಿಬಾರ್ದು, ದುಡ್ಕೊಂಡು ತಿನ್ನಬೇಕು, ನಮ್ಮ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೋಬೇಕು. ಯಾರಾದರೂ ನಮಗೆ ಕಷ್ಟ ಅಂತ ಬಂದಾಗ ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಬೇಕು ಅಷ್ಟೇ. ಸೂಪರ್, ವೆರಿ ನೈಸ್. ಇಲ್ಲ ಅಂದರೆ ಇದೆಲ್ಲವೂ ಅಂದರೆ ಸಿನಿಮಾಗೆ ಕೊನೆಗೆ ನೀವು ಬಂದಿದ್ದಂದರೆ, ಒಂದು ಸಿನಿಮಾ ತಯಾರಾಗಬೇಕು ಅಂದರೆ ನಿರ್ಮಾಪಕರು ಬೇಕು. ನೀವು ಸಹ ನಿರ್ಮಾಪಕರಾಗಿದ್ದೀರಿ. ಅಣ್ಣವ್ರು ಹೇಳಿದು ನಿರ್ಮಾಪಕರನ್ನೇ ಅನ್ನದಾತರು ಅಂತ. ಬದುಕಿನ ಎಲ್ಲ ಕಷ್ಟ ದಾಟಿ ಈ ಲೆವೆಲ್ಗೆ ಬಂದು ಕೂತಿದ್ದೀರಿ. ಕರಿಯಪ್ಪ ಅವರಿಗೆ ತುಂಬ ಒಳ್ಳೇದಾಗಬೇಕು. ಎಲ್ಲ ನಿಮ್ಮ ಆಶೀರ್ವಾದ ಸರ್. ನಮಗೆ ಮೈನ್ ಬೇಕಾಗಿರೋದು ಭಾಳ ಆಶೀರ್ವಾದ. ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಜನರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಸರ್. ಡಿಸೆಂಬರ್ 6ಕ್ಕೆ ರಾಜ್ಯಾದ್ಯಂತ ನಿಮ್ಮ ಸಿನಿಮಾ, ನಿಮ್ಮ ಕನಸು ಬಿಡುಗಡೆ ಆಗ್ತಿದೆ. ಆಡಿಯನ್ಸಿಗೆ ಏನು ಹೇಳ್ತೀರಾ ಮನೆಯನ್ನ? ಆಡಿಯನ್ಸಿಗೆ ಇಷ್ಟೇ ಹೇಳೋದು ಸರ್, ಕನ್ನಡ ಮೂವಿ ಡಿಸೆಂಬರ್ 6ನೇ ತಾರೀಕು ಯಾವುದೇ ರೀತಿಯಾದಂಥ ಬೇರೆ ಯಾವುದೇ ಕನ್ನಡ ಮೂವೀಸ್ಗಳು ರಿಲೀಸ್ ಆಗ್ತಾ ಇಲ್ಲ. ನಮ್ಮ ಮೂವಿನೇ ರಿಲೀಸ್ ಆಗ್ತಿರೋದು. ಕನ್ನಡ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಟ್ರೈಲರ್ ಯಾರೆಲ್ಲ ನೋಡಿಲ್ಲ, ಟ್ರೈಲರನ್ನು ನೋಡಿ. ಹಾಗೆ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ. ನೀವು ನೋಡೋದಲ್ಲದೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಹೇಳಿ. ಬಂದು ನೋಡಿದ್ಮೇಲೆ ಖಂಡಿತ ಹೇಳ್ತೀರಾ, ಯಾಕಂದರೆ ಅಷ್ಟು ಅದ್ಭುತವಾಗಿ ಬಂದಿದೆ ನಮ್ಮ ಮೂವಿ. ಟ್ರೈಲರ್ ಎಷ್ಟು ಅದ್ಭುತವಾಗಿದೆ, ಅದಕ್ಕಿಂತ ದುಪ್ಪಟ್ಟು ನಮ್ಮ ಮೂವಿ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಹೇಳಿ ಎಲ್ಲರೂ ಬಂದು ಥಿಯೇಟರಲ್ಲಿ ಕನ್ನಡ ಮೂವಿಯನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ? ಸಮಸ್ತ ಕನ್ನಡ ರಾಜ್ಯದ ಜನತೆಗೆ ನಾನು ಹೇಳೋದು ಏನಂತಂದರೆ, ನಾನೊಬ್ಬ ಸಹ ಪ್ರೊಡ್ಯೂಸರಾಗಿ, ಸಹ ನಿರ್ಮಾಪಕನಾಗಿ ಹೇಳೋದು ಏನಂತಂದರೆ, ನಮ್ಮ ಸಿನಿಮಾ ಇವತ್ತು ಧೀರಭಗತ್ ಸಿನಿಮಾ ಕರ್ನಾಟಕ ರಾಜ್ಯದಾದ್ಯಂತ ಡಿಸೆಂಬರ್ 6ನೇ ತಾರೀಕು ತಮ್ಮ ಥಿಯೇಟ್ರ್ ಬರ್ತಾಯಿದೆ. ತಾವೆಲ್ಲ ಕರ್ನಾಟಕ ರಾಜ್ಯದ ಜನತೆ ನಮ್ಮ ಸಿನಿಮಾನ ತಮ್ಮ ಚಿತ್ರಮಂದಿರಗಳಿಗೆ ಹೋಗಿ, ತಮ್ಮ ಹತ್ತಿರದಲ್ಲಿರುವ ಚಿತ್ರಮಂದಿರಗಳಿಗೆ ಹೋಗಿ ತಮ್ಮ ಸಿನಿಮಾನ ನೋಡಿ, ನಮ್ಮ ಸಿನಿಮಾ ಧೀರಭಗತ್ ಸಿನಿಮಾ ನೋಡಿ ಆಶೀರ್ವದಿಸಿ, ಹಾರೈಸಿ, ಪ್ರೋತ್ಸಾಹಿಸಬೇಕಂತಂದು ಕೇಳ್ಕೊಳ್ತೀನಿ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ನಯನಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ನಿಮ್ಮ ಸಿನಿಮಾ ಬಿಡುಗಡೆ ಆದ ನಂತರ ಈ ಸುದ್ದಿ ಎಲ್ಲ ಕಡೆ ಹಬ್ಬಲಿ. ಶಿವಣ್ಣ ನಿಮಗೆ ಒಂದಿನ ಸಿಕ್ಕಾಗ ಈ ಇನ್ಸಿಡೆಂಟ್ ಹೇಳ್ರಿ. ಶಿವಣ್ಣನಂಥ ದೊಡ್ಡ ನಟರು ನಿಮ್ಮ ಜೊತೆ ನಿಂತ್ಕೋಬೇಕು, ನಿಮ್ಗೆ ಒಳ್ಳೇದಾಗಬೇಕು. ಸುದೀಪ್ ಅವ್ರ ಜೊತೆಗೆ ನೀನು ಆ್ಯಕ್ಟ್ ಮಾಡಮ್ಮ, ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಿಮ್ಮಂಥರ ಆಶೀರ್ವಾದ ಇರಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಮೀಡಿಯಾದ ಆಶೀರ್ವಾದ, ಪತ್ರಿಕೆಯ ಆಶೀರ್ವಾದ, ಈ ಕರ್ನಾಟಕ ರಾಜ್ಯದ ಜನತೆಯ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇದಿಷ್ಟು ಧೀರ ಭಗತ್ ರಾಯ್ ಚಿತ್ರತಂಡದ ಮಾತು. ಸಿನಿಮಾ ಡಿಸೆಂಬರ್ 6ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೇ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.